ವಿಶ್ವನಾಥ್ ಆನಂದ್. ಅನಾಥಾಶ್ರಮದಲ್ಲಿ ನನಗಿಟ್ಟಿರೋ ಹೆಸರು ಆನಂದ್. ನಾನು ಸೇರಿಸ್ಕೊಂಡಿರೋ ಹೆಸರು. ಅನಾಥಾಶ್ರಮ ಅಂದಾಗಲೇ ನೀವೆಲ್ಲ ಅಂದ್ಕೊಂಡಿರ್ತೀರ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಐ ಆಮ್ ನಾಟ್ ದಟ್ ಮಚ್ ಕಾನ್ಫಿಡೆಂಟ್. ಅಪ್ಪ ಅಮ್ಮ ಇದಾರವಿಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಬಾದರ್ ಅಬೌಟ್ ದ್ಯಾಟ್. ಅವರಿಲ್ಲ ಅಂತ ನನಗೆ ಬೇಜಾರೂ ಇಲ್ಲ. ಬೇಜಾರು ಅನ್ನೋದು ಯಾಕೆ ಆಗಲ್ಲ ಅಂತಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾಗ ಮಾತ್ರ. ಬಟ್ ಐ ಆಮ್ ನಾಟ್ ಡಿಪೆಂಡೆಂಟ್. ನನ್ನ ಜೀವನದಲ್ಲಿ ಗುರು ಅನ್ನೋರು ಯಾರೂ ಇಲ್ಲ. ಬಿಕಾಸ್ ಗುರಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋನಿಗೆ ಗುರುವಿನ ಅವಶ್ಯಕತೆ ಇರೋದಿಲ್ಲ. ಅನಾಥ ಏನಂದ್ರಿ? ನನ್ನ ಅನಾಥ ಅಂದ್ರ? ಸರ್, ಜೀವನದಲ್ಲಿ ಅನಾಥವಾಗಿ ಹುಟ್ಟೋದು ತಪ್ಪಲ್ಲ ಸರ್. ಬಟ್ ನೀನು ಅನಾಥ ಅನಾಥ ಅಂತ ಹೇಳಿ ಹೇಳಿ ಚುಸ್ತಿರಲ್ಲ, ಅದು ದೊಡ್ಡ ತಪ್ಪು. 30 ವರ್ಷದಿಂದ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಅಪ್ಪ ಅಮ್ಮ ಎಲ್ಲಿ ಅಂತ ಕೊರಗ್ತಿದ್ದೀನಿ ನಾನು. ಆದರೆ ಇವತ್ತು ನಿಮ್ಮನ್ನು ನೋಡಿ ಅನಿಸ್ತಿದೆ ನನಗೆ ಅಪ್ಪ ಅಮ್ಮ ಇಲ್ಲದೆ ಇರೋದೇ ಒಳ್ಳೇದಾಯ್ತು ಅಂತ. ಛೇ, ಗುಡ್ ಬೈ. ಅಮ್ಮ, ನನಗೆ ಆಫೀಸ್ ಲೇಟ್ ಆಯ್ತು, ಹೋಗಿ ಬರ್ತೀನಿ. ನಿನ್ನ 5 ನಿಮಿಷ ನನಗೆ ಗೊತ್ತಲ್ಲ, ಅದನ್ನ 3 ನಿಮಿಷ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತಲೂ ಗೊತ್ತು. ಸರಿ, ಇವಾಗ ತಿಂಡಿ ಬೇಡ, ಶೂ ಸಾಕ್ಸ್ ಎಲ್ಲಿದೆ ಹೇಳು. ಅಲ್ಲಿ ಏನೇ ನಂಗೆ ಹೆಂಗಮ್ಮ ಗೊತ್ತಾಗುತ್ತೆ? ಕ್ಲೀನಾಗಿ ಹೇಳು. ಅಮ್ಮ, ಈ ಶೂ ಎಷ್ಟು ಗಲೀಜ್ ಆಗಿದೆ. ಅಲ್ಲ, ಸಾಕ್ಸು ವಾಶ್ ಮಾಡಿಲ್ವಾ? ಒಂದು ವಾರದಿಂದ ಇದನ್ನ ಹೇಳ್ತಿದ್ಯಾ? ಅಲ್ಲ, ನೀವು ಕುಡಿಗಳು ಮಾಡೋದಿದ್ರೆ ಬೇರೇನು ಕೆಲಸನೇ ಮಾಡೋಲ್ಲ. ಹೀಗೆ ಹೋಗ್ತಿದ್ರೆ ನಾನು ಬರೀ ಕಾಲ ನಡ್ಕೊಂಡು ಹೋಗ್ಬೇಕಷ್ಟೇ. ಅಮ್ಮ, ನನಗೆ ಲೇಟ್ ಆಯ್ತು, ನಾನು ಹೋಗ್ಬರ್ತೀನಿ. ಅಮ್ಮ, ಅದೆಲ್ಲ ಮನ್ಸಲ್ಲೇ ಮಾಡ್ಕೊತೀನಿ ಬಿಡಮ್ಮ, ಹೋಗ್ತಾ ಮಾಡ್ಕೊಂಡು ಹೋಗ್ತೀನಿ ಬಿಡು. ಮಂಗಳಾರತಿ ತಗೊಳ್ಳೋದಲ್ಲ, ನನಗಿದೆ ಮಂಗಳಾರತಿ. ವಿಶ್ವನಾಥ್ ಆನಂದ್. ವಿಶ್ವನಾಥ್ ಅಂತ ನಂಗೆ ಅನಾಥಾಶ್ರಮದಲ್ಲಿಟ್ಟಿರೋ ಹೆಸರು. ನಾನು ಸೇರಿಸ್ಕೊಂಡಿರೋ ಹೆಸರು ಆನಂದ್. ಅನಾಥಾಶ್ರಮ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಾಗೇ ಇರ್ಬೋದು. ಎಸ್, ನಾನೊಬ್ಬ ಅನಾಥ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಬಟ್ ನನಗೆ ಅವ್ರು ಯಾರೂ ಇಲ್ಲ ಅಂತ ಯಾವತ್ತೂ ಅನಿಸೇ ಇಲ್ಲ. ಎಸ್, ಬಟ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಬಟ್ ಅವ್ರು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇವಾಗ ಬೇಜಾರು ಯಾವಾಗ ಆಗುತ್ತೆ ಅಂದರೆ, ಅವರು ನಿಮ್ಮ ಲೈಫಲ್ಲಿ ಡಿಪೆಂಡೆಂಟ್ ಇದ್ದಾಗ ಮಾತ್ರ ಬೇಜಾರಾಗುತ್ತೆ. ಬಟ್ ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್. ಐ ಆಮ್ ಫ್ರೀ. ನನ್ನ ಲೈಫಲ್ಲಿ ಗುರು ಅಂತಲೇ ಯಾರೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಹುಡ್ಕಕ್ಕೆ ಹೋಗಿಲ್ಲ ಗುರುಗಳನ್ನ. ಬಿಕಾಸ್ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಗುರಿ ನಿಮಗಿದ್ರೆ ಗುರುಗಳೇ ಬೇಕಾಗಿಲ್ಲ. ದಟ್ಸ್ ಇಟ್. ವಿಶ್ವನಾಥ್ ಆನಂದ್. ವಿಶ್ವನಾಥ್ ನನಗೆ ಅನಾಥಾಶ್ರಮದಲ್ಲಿಟ್ಟಿರೋ ಹೆಸರು. ಆನಂದ್ ನಾನೇ ಇಟ್ಕೊಂಡಿರೋ ಹೆಸರು. ಅನಾಥಾಶ್ರಮ ಅಂದಮೇಲೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನೋನೋ, ಯಾರೂ ಇಲ್ವಾ? ಐ ಆಮ್ ನಾಟ್ ಶ್ಯೂರ್. ಅವ್ರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಬಾದರ್ಡ್. ಅವ್ರು ಇಲ್ಲ ಅಂತ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದರೆ ನಾವು ಡಿಪೆಂಡ್ ಆಗಿರೋರು ನಮ್ಮಿಂದ ದೂರ ಆದಾಗ ಬೇಜಾರಾಗುತ್ತೆ. ಐ ಆಮ್ ನಾಟ್ ಡಿಪೆಂಡೆಂಟ್. ನನಗೆ ಜೀವನದಲ್ಲಿ ಗುರು ಅಂತ ಯಾರೂ ಇಲ್ಲ. ಅವ್ರನ್ನ ಹುಡುಕಾಟಕ್ಕೂ ನಾನು ಯಾವತ್ತೂ ಹೋಗಿಲ್ಲ. ಯಾಕೆ ಅಂದರೆ ಗುರಿ ಮೇಲೆ ಕ್ಲಾರಿಟಿ ಇರೋನಿಗೆ ಗುರುವಿನ ಅವಶ್ಯಕತೆ ಇರಲ್ಲ. ವಿಶ್ವನಾಥ್ ಆನಂದ್. ವಿಶ್ವನಾಥ್ ಅಂತ ನನಗೆ ಅನಾಥಾಶ್ರಮದಲ್ಲಿ ಹೆಸರಿಟ್ರು. ಆನಂದ್ ಅಂತ ನಾನು ಸೇರಿಸ್ಕೊಂಡಿರೋದು. ಬೈ ದ ವೇ, ಅನಾಥಾಶ್ರಮ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.
ಐ ಆಮ್ ಎನ್ ಆರ್ಫನ್. ನನಗೆ ಅಪ್ಪ ಅಮ್ಮ ಇಲ್ಲ. ವೆಯ್ಟ್, ನೋ, ಯಾರೂ ಇಲ್ವಾ? ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ದ್ಯಾಟ್. ಅವ್ರು ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ಇವನ್ ಬಾದರ್. ಅವರು ಇದ್ದಾರೆ ಅಥವಾ ಅವರಿಲ್ಲ ಅಂತ ನನ್ನ ಜೀವನದಲ್ಲಿ ಯಾವತ್ತೂ ಬೇಜಾರೇ ಮಾಡ್ಕೊಂಡಿಲ್ಲ. ಯಾಕಂದರೆ ಬೇಜಾರಾಗೋದು ನಾವು ಡಿಪೆಂಡೆಂಟ್ ಆಗಿರೋರು ನಮ್ಮಿಂದ ದೂರ ಹೋದಾಗ ಮಾತ್ರ. ಆ್ಯಂಡ್ ಐ ಆಮ್ ನಾಟ್ ಡಿಪೆಂಡೆಂಟ್. ನನಗೆ ಲೈಫಲ್ಲಿ ಗುರು ಅಂತ ಯಾರೂ ಇಲ್ಲ. ಆ ಗುರುನ ಹುಡ್ಕೊಂಡು ನಾನು ಯಾವತ್ತೂ ಹೋಗಿಲ್ಲ. ಬಿಕಾಸ್ ಲೈಫಲ್ಲಿ ಗುರಿ ಇರೋನಿಗೆ ಗುರುವಿನ ಅವಶ್ಯಕತೆ ಇರಲ್ಲ. ನನಗೆ ನನ್ನ ಲೈಫಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಇವು ಎರಡರ ಬಗ್ಗೆನೂ ಕ್ಲಾರಿಟಿ ಇದೆ. ಅಮ್ಮ, ಲೇಟ್ ಆಗ್ತಿದೆ, ಆಫೀಸಿಗೆ ಹೋಗ್ತಾ ಇದ್ದೀನಿ. ನೀನು 5 ನಿಮಿಷ ಗೊತ್ತಮ್ಮ ನಿಂಗೆ? 5 ನಿಮಿಷಕ್ಕೆ 3 ನಿಮಿಷ ಸೇರಿಸ್ಬಿಟ್ಟು ಮಲ್ಟಿಪ್ಲೈ ಮಾಡ್ಕೋಬೇಕು, ಅದು ಗೊತ್ತು ನನಗೆ. ಅದು ಬೇಡ, ತಿಂಡಿ ಬೇಡ, ನನಗೆ ಶೂ ಸಾಕ್ಸ್ ಎಲ್ಲಿದೆ ಅಂತ ಹೇಳು. ಅಲ್ಲಿದ್ರೆ ನನಗೆ ಗೊತ್ತಾಗುತ್ತೆ. ಸರಿಯಾಗಿ ಹೇಳ್ಬಿಡಮ್ಮ. ಇದೇನು ಶೂವಿನ ಗಲೀಜಾಗಿದೆ, ಸಾಕ್ಸ್ ಬೇರೆ ವಾಶ್ ಆಗಿಲ್ಲ, ಏನಮ್ಮ ಇದು? ಒಂದು ವಾರದಿಂದ ಇದೇ ಕೇಳ್ತಾ ಇದ್ದೀನಿ ಮಾತು. ಈ ನಿಂಗೆ ಕಟ್ಟಿ ಪುಡಿ, ಕುರಿ ಪುಡಿ, ಚಟ್ನಿ ಪುಡಿ ಅದು ಬಿಟ್ಟು ಬೇರೆ ಏನ್ ಮಾಡಕ್ಕಿಲ್ವಾ ಕೆಲಸ ಮನೆಯಲ್ಲಿ? ಈ ತರ ಮಾಡ್ಬಿಟ್ರೆ ಬರೀ ಕಾಲ ಹೋಗ್ಬೇಕಾಗ ಕೆಲಸಕ್ಕೆ. ಅವ್ಳು ಬೇರೆ ಕಾಲ್ ಮಾಡ್ಬಿಟ್ಟಿದ್ದಲ್ಲ, ಅಯ್ಯೋ ಇದನ್ನ ಅನ್ಸತ್ತೆ. ಅಮ್ಮ, ಲೇಟ್ ಆಯ್ತು, ನೋಡ್ಬೇಕು. ತಗೋತೀನಿ ಮಂಗಳಾರತಿ ತಗೋತೀನಿ, ಮನಸ್ಸನ್ನೇ ತಗೊಂಡು ಹೋಗ್ತೀನಿ ಆಯ್ತಾ? ಲೇಟ್ ಆಗಿದೆ, ನೀನ್ ಬೇರೆ ಮಂಗಳಾರತಿದ್ದಾನೆ. ಅಯ್ಯೋ, ಅಮ್ಮ ನನಗೆ ಟೈಮ್ ಆಯ್ತು, ಆಫೀಸಿಗೆ ಹೊರಟೆ. ನೀನು 5 ನಿಮಿಷನ 3 ನಿಮಿಷ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತಿಂಡಿ ಗಿಂಡಿ ಎಲ್ಲ ಏನು ಬೇಡ, ಶೂ ಮೇಲೆ ಸಾಕ್ಸ್ ಎಲ್ಲಿಟ್ಟಿದ್ಯಾ ಹೇಳೋ. ಅಲ್ಲ ಅಂದ್ರೆ ನನ್ಗೇನು ಗೊತ್ತಾಗಬೇಕು? ಸರಿಯಾಗಿ ಹೇಳಮ್ಮ. ಅಮ್ಮ, ಏನಮ್ಮ ಇದು? ಶೂಸ್ ಇಷ್ಟೊಂದು ಕೊಳೆ ಆಗಿದೆ, ಸಾಕ್ಸ್ ಕೂಡ ಒಗ್ದಿಲ್ಲ. ಒಂದು ವಾರದಿಂದ ಇದನ್ನೇ ಹೇಳ್ತಿದ್ಯಾ. ನಿನಗೆ ಹುಳಿ ಪುಡಿ, ಸಾಂಬಾರ್ ಪುಡಿ, ಚಟ್ನಿ ಪುಡಿ ಮಾಡೋದು ಬಿಟ್ರೆ ಈ ಮನೇಲಿ ಬೇರೆ ಏನು ಕೆಲಸ ಇಲ್ಲ. ನಾಳೆಯಿಂದ ಆಫೀಸಿಗೆ ಬರೀ ಕಾಲಲ್ಲಿ ಹೋಗ್ತೀನಿ ಬಿಡು. ಅಯ್ಯೋ, ಶ್ರಾವಣಿ ಬೇರೆ ಕಾಲ್ ಮಾಡಿದ್ದಾಳೆ, ನಾನು ಬೇರೆ ನೋಡ್ಕೊಂಡಿಲ್ಲ. ಅರ್ಧ ಗಂಟೆ ಮುಂಚೆ ಅಲ್ಲಿ ಇರ್ಬೇಕಾಗಿತ್ತು. ಮುಗೀತಿ ಇವತ್ತು ನನ್ನ ಕತೆ, ಸತ್ತೆ. ಅಮ್ಮ, ನಾನು ಹೊರಟೆ, ಬಾಯ್. ಮನ್ಸಲ್ಲ ಮಾಡ್ಕೊಂತೀನಿ, ಅಲ್ಲೇ ತಗೊಂತೀನಿ. ಅಮ್ಮ, ಮೊದಲೇ ಟೈಮ್ ಆಗಿದೆ, ಇದನ್ನ ಬೇರೆ ಹೇಳ್ತಿದ್ದಲ್ಲ. ಇವತ್ತು ಮಂಗಳಾರತಿ ಎತ್ಕೊಳೋದಲ್ಲ. ವಿಶ್ವನಾಥ್ ಆನಂದ್. ವಿಶ್ವನಾಥ್ ನನಗೆ ಅನಾಥಾಶ್ರಮದಲ್ಲಿ ಇಟ್ಟಿರೋ ಹೆಸರು. ಆನಂದ್ ನಾನು ಇಟ್ಕೊಂಡಿರೋ ಹೆಸರು. ಅನಾಥಾಶ್ರಮ ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಯಾರೂ ಇಲ್ವಾ? ಐ ಆಮ್ ನಾಟ್ ಶ್ಯೂರ್ ಆ್ಯಂಡ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಒಬ್ಬ ವ್ಯಕ್ತಿ ಯಾರ ಮೇಲಾದ್ರೂ ಡಿಪೆಂಡ್ ಆಗಿದ್ರೆ ಅವರಿಂದ ಅವ್ನು ದೂರ ಆದಾಗ ಭಾಳ ಬೇಜಾರಾಗುತ್ತೆ. ಬಟ್ ಐ ಆಮ್ ನಾಟ್ ಡಿಪೆಂಡೆಂಟ್. ಜೀವನದಲ್ಲಿ ಗುರು ಇರಬೇಕು ಅಂತ ಭಾಳಷ್ಟು ಜನ ಹೇಳ್ತಾರೆ. ಬಟ್ ನಾನು ಆ ಗುರುನ ಹುಡ್ಕಕ್ಕೆ ಹೋಗಿಲ್ಲ. ಗುರಿ ಬಗ್ಗೆ ಕ್ಲಾರಿಟಿ ಇರೋವನಿಗೆ ಗುರು ಅವಶ್ಯಕತೆ ಇರಲ್ಲ. ಯಾರು ಸರ್ ಅನಾಥರು? ಪ್ರತಿಯೊಂದು ಮಾತಲ್ಲೂ ನೀನು ಅನಾಥ ಅಂತ ಚುಚ್ಚಿ ಸಾಯಿಸ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನನಗೆ ಇವತ್ತು 25 ವರ್ಷ ವಯಸ್ಸು ಅಂತ ನನಗೆ ಹೇಳ್ತಾರೆ.
ಈ 25 ವರ್ಷದಲ್ಲಿ ಅಪ್ಪ ಅಮ್ಮ ಇಲ್ಲ ಅಂತ ನಾನು ಯಾವತ್ತೂ ಬೇಜಾರು ಪಟ್ಕೊಂಡಿರಲಿಲ್ಲ. ಆದರೆ ಇವತ್ತು ಖುಷಿ ಪಡ್ತೀನಿ. ನಿಮ್ಮನ್ನು ನೋಡಿ ನಮ್ಮ ಅಪ್ಪ ಅಮ್ಮ ನಿಮ್ಮ ಥರ ಇಲ್ವೇನೋ ಅಂತ ಖುಷಿ ಪಡ್ತೀನಿ. ಅವ್ರು ಇಲ್ಲದೆ ಇರೋದೇ ಒಳ್ಳೇದಾಯ್ತು ಸರ್. ಸರ್, ಅನಾಥನಾಗಿ ಹುಟ್ಟೋದು ತಪ್ಪಲ್ಲ. ನೀನೊಬ್ಬ ಅನಾಥ ಅಂತ ಚುಚ್ಚಿ ಸಾಯಿಸ್ತಿರಲ್ಲ ಸಮಾಜ, ಅದು ತಪ್ಪು. ಗುಡ್ ಬೈ. ವಿಶ್ವನಾಥ್ ಆನಂದ್. ವಿಶ್ವನಾಥ್ ನನಗೆ ಅನಾಥಾಶ್ರಮದಲ್ಲಿ ಇಟ್ಟಿರೋ ಹೆಸರು. ಆನಂದ್ ನಾನೇ ಸೇರಿಸ್ಕೊಂಡಿರೋದು. ಎಸ್, ಅನಾಥಾಶ್ರಮ ಅಂತಂದಂಗೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ವಾ? ಐ ಆಮ್ ನಾಟ್ ದಟ್ ಮಚ್ ಕಾನ್ಫಿಡೆನ್ಸ್. ನನಗೆ ಅವ್ರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಆಮ್ ನಾಟ್ ಡಿಪೆಂಡೆಡ್ ಅಪಾನ್ ಎನಿವನ್ ಎಲ್ಸ್. ಅಪ್ಪ ಅಮ್ಮ ಇದ್ದಾರೋ ಇಲ್ವೋ ಅಂತ ನನಗೆ ಬೇಜಾರಾಗಿಲ್ಲ. ಬಿಕಾಸ್ ಲೈಫಲ್ಲಿ ಬೇಜಾರಾಗೋದು ನಾವು ಯಾವತ್ತಾದರೂ ಯಾರ ಮೇಲಾದರೂ ಡಿಪೆಂಡ್ ಆದಾಗ. ಅದರ್ವೈಸ್ ನಾವು ಡಿಪೆಂಡ್ ಆದವರು ನಮ್ಮಿಂದ ದೂರ ಆದಾಗ. ಸೊ ಐ ಆಮ್ ನಾಟ್ ಡಿಪೆಂಡೆಡ್ ಅಪಾನ್ ಎನಿವನ್ ಎಲ್ಸ್. ಲೈಫಲ್ಲಿ ನನಗೆ ಯಾವುದೇ ಗುರು ಅಂತಿಲ್ಲ. ಯಾಕಂದರೆ ನಾನು ಯಾವತ್ತೂ ಹುಡ್ಕೋಕ್ಕೂ ಹೋಗಿಲ್ಲ. ಲೈಫಲ್ಲಿ ಗುರಿ ಬಗ್ಗೆ ಕ್ಲಾರಿಟಿ ಇರೋನಿಗೆ ಗುರುವಿನ ಅವಶ್ಯಕತೆ ಇಲ್ಲ. ಹಾಯ್, ವಿಶ್ವನಾಥ್ ಆನಂದ್. ವಿಶ್ವನಾಥ್ ನನಗೆ ಅನಾಥಾಶ್ರಮದಲ್ಲಿ ಇಟ್ಟಿರೋ ಹೆಸರು. ಆನಂದ್ ನಾನು ಸೇರಿಸ್ಕೊಂಡಿರೋ ಹೆಸರು. ಅನಾಥಾಶ್ರಮ ಅಂದಾಗಲೇ ನಿಮ್ಗೆ ಅರ್ಥ ಇರುತ್ತೆ ಅಂದ್ಕೊಂಡಿದ್ದೀನಿ. ಎಸ್, ನನ್ನ ತಂದೆ ತಾಯಿ ಯಾರೂ ಇಲ್ಲ. ನೋನು ಯಾರೂ ಇಲ್ಲ. ಐ ಆಮ್ ನಾಟ್ ದಟ್ ಮಚ್ ಕಾನ್ಫಿಡೆಂಟ್. ಅವ್ರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ್ಯಾಟ್. ಅವರಿಲ್ಲ ಅನ್ನೋ ಬೇಜಾರು ನನಗಿಲ್ಲ. ಯಾಕಂದರೆ ನಾವು ಡಿಪೆಂಡ್ ಆಗಿರೋರು ನಮ್ಮಿಂದ ದೂರ ಆದಾಗಲೇ ಬೇಜಾರು ಅನ್ನೋದಾಗೋದು. ನನ್ನ ಲೈಫಲ್ಲಿ ಗುರು ಅನ್ನೋರು ಅವ್ರು ಹುಡ್ಕೋ ಪ್ರಯತ್ನವೂ ನಾನು ಮಾಡಿಲ್ಲ. ಯಾಕಂದರೆ ಗುರಿ ಬಗ್ಗೆ ಕಾನ್ಫಿಡೆನ್ಸ್ ಇರೋಗೆ ಗುರುವಿನ ಅವಶ್ಯಕತೆ ಇಲ್ಲ. ಚಿನ್ನ ಕೂಲ್ ಚಿನ್ನ, ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ? ನಾನು ಬಂದಿದ್ದೀನಿ ತಾನೆ, ಮತ್ತೆ ಯಾಕೆ ಟೆನ್ಷನು? ಕೂಲ್ ಚಿನ್ನ. ಮದುವೆ ವಿಷಯನ ನನ್ನ ಕಡೆ ಎಲ್ಲ ಒಪ್ಪಿಸಿದ್ದೀನಿ ಚಿನ್ನ. ಮುಂದೆ ಕಿರಿಕು ನಿಮ್ಮ ಅಪ್ಪಂದು ಪುರುಷೋತ್ತಮ ಒಪ್ಪಿಸೋದು. ಆ ಜವಾಬ್ದಾರಿ ನನಗೆ ಬಿಟ್ಬಿಡು, ಒಪ್ಪಿಸ್ತೀನಿ. ಮತ್ತೆ ಯಾಕೆ ಟೆನ್ಷನ್ನು? ನಗು ಚಿನ್ನ, ನಗು ಚಿನ್ನ. ಅದು ನಾವು ಹುಡುಗಿ ಅಂದರೆ. ವಿಶ್ವನಾಥ್ ಆನಂದ್. ವಿಶ್ವನಾಥ್ ಅನಾಥಾಶ್ರಮದಲ್ಲಿಟ್ಟಿರೋ ಹೆಸರು. ಆನಂದ್ ನಾನು ಸೇರಿಸ್ಕೊಂಡಿರೋ ಹೆಸರು. ಅನಾಥಾಶ್ರಮ ಅಂದ ತಕ್ಷಣವೇ ನಿಮಗೆ ಅರ್ಥ ಆಗಿರಬೇಕು. ಎಸ್, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನೋ, ಯಾರೂ ಇಲ್ಲ. ಐ ಡೋಂಟ್ ನೋ ಅವರೆಲ್ಲ ಇದ್ದಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ಕೇರ್. ಅವ್ರು ನನ್ನ ಜೊತೆ ಇಲ್ಲ ಅನ್ನೋ ಬೇಜಾರು ನನಗಿಲ್ಲ. ಯಾಕಂದರೆ ನಾವು ಯಾರ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವೋ ಅವ್ರು ನಮ್ಮ ಜೊತೆ ಇಲ್ಲ ಅಂದಾಗ ಮಾತ್ರ ನಮಗೆ ತುಂಬ ಬೇಜಾರಾಗೋದು. ನನಗೆ ಲೈಫಲ್ಲಿ ಗುರು ಅಂತಲೂ ಯಾರೂ ಇಲ್ಲ. ಅದ್ರ ಹುಡುಕಾಟನೂ ನಾನು ಮಾಡಿಲ್ಲ. ಲೈಫಲ್ಲಿ ಗುರಿ ಬಗ್ಗೆ ಕ್ಲಾರಿಟಿ ಇದ್ದಾಗ ಗುರು ಬೇಕಾಗಲ್ಲ.